ವಿಜಯಪುರ ಜಿಲ್ಲಾ ಜನಸಂಪರ್ಕ ಕಾರ್ಯಾಲಯದಲ್ಲಿ ಎಐಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಶ್ರೀ ಶಬ್ಬೀರ್ ಅಹಮದ್ ದಲಾಯತ್ ಅವರ ಉಸ್ತುವಾರಿಯಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಬ್ಬೀರ್ ಅಹಮದ್ ಅವರು ಕಾಯಕವೇ ಕೈಲಾಸವೆಂಬ ಬಸವಣ್ಣನವರ ವಚನದ ಕುರಿತು ಮಾತನಾಡಿದರು. ಹಾಗೂ ಉಸ್ಮಾನ್ ಬಾಷಾ ಆಲ್ಗೂರ್ ಅವರು ಬಸವಣ್ಣನವರ ಜೀವನ ಚರಿತ್ರೆಯ ಕುರಿತಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರಾಜೇಶ್ವರಿ ಮಾಗಿ ಅವರು ಕೂಡ ಬಸವಣ್ಣನವರ ಕುರಿತಾಗಿ ಮಾತನಾಡಿದರು. ಇನ್ನು ಆಚರಣೆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಅಹಮದ್ ದಲಾಯತ್ ಹಾಗೂ ಸೈಫುಲ್ಲನ್ ಡಾಂಗೆ, ವೈಸ್ ಪ್ರೆಸಿಡೆಂಟ್ ಇನ್ ಎಐಸಿಸಿ ಹ್ಯೂಮನ್ ರೈಟ್ಸ್ ಲೀಗಲ್ ಸೆಲ್ ಇನ್ ವಿಜಯಪುರ ಉಸ್ಮಾನ್ ಬಾಷಾ ಆಲ್ಗೂರ್, ರಾಜೇಶ್ವರಿ ಮಾಗಿ, ಖಾಜಾ ಮಮದಾಪುರ್, ನಾಭಿ ಸಬ್ ತಾಂಬೆ, ಮುಸ್ತಕಿಂ ಉಸ್ತಾದ್, ರಂಜಿತ್ ಜಾಧವ್, ಬಾಪು ಜಾದ್ಗಾರ್, ಸೋಮು ಲೋಖಂಡೆ, ಮೊಹಸಿನ್ ಲೋಣಿ, ದತ್ತಾರಾಮ್ ಹೊನ್ಕಳುಸೆ, ರಾಶಿದ್ ಸಿಂದ್ಗಿರ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ಎಐಸಿಸಿ ಹ್ಯೂಮನ್ ರೈಟ್ಸ್ ಜನಸಂಪರ್ಕ ಆಫೀಸ್ನಲ್ಲಿ ಜಗತ್ತಿಗೆಲ್ಲ ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣ ಅವರ ಜಯಂತಿಯನ್ನು ಆಚರಿಸಲಾಯಿತು. ಇದರ ಉಸ್ತುವಾರಿಯನ್ನು ಶ್ರೀ ಶಬ್ಬೀರ್ ದಲಾಯತ್ ಅಹಮದ್ ಅವರು ವಹಿಸಿಕೊಂಡಿದ್ದರು ಮತ್ತು ಸೈಫುಲ್ ಡಾಂಗೆ ಸರ್ ಅವರು ವಹಿಸಿಕೊಂಡಿದ್ದರು. ಮತ್ತು ಇಲ್ಲಿ ನಡೆದ ಎಲ್ಲ ಕಾರ್ಯಕರ್ತರು ಖುಷಿಯಿಂದ ನಾವೆಲ್ಲರೂ ಕೂಡಿ ಬಸವಣ್ಣ ಜಯಂತಿಯನ್ನು ಆಚರಿಸಿದ್ವಿ. ಎರಡು ಮಾತನ್ನು ಬಸವಣ್ಣವರ ಬಗ್ಗೆ ವಕೀಲ್ ಸರ್ ಹೇಳಬೇಕೆಂದು ಕೇಳಿಕೊಳ್ತೇನೆ. ಕ್ರಿಸ್ತಕ 1132ರಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯವರ ಪುತ್ರರಾಗಿ ಬಸವಣ್ಣವರು ಜನಿಸ್ತಾರೆ. ಮಾದರಸ ಮತ್ತು ಮಾದಲಾಂಬಿಕೆಯವರಿಗೆ ಬಹಳಷ್ಟು ದಿನ ಅವರಿಗೆ ಮಕ್ಕಳು ಇರೋಂಗಿಲ್ಲ. ಅವರಿಬ್ಬರು ಸಹ ಅಂದರೆ ವೃಷಭ ಅಂದರೆ ಆಕಳ ಪೂಜೆ ಮಾಡ್ತಾರೆ. ಅದರ ನಂತರ ಇವರು ಬಸವಣ್ಣವರು ಜನಿಸ್ತಾರೆ. ಅವರು ವೈದಿಕ ಧರ್ಮಕ್ಕೆ ಸಂಬಂಧಪಟ್ಟಿರ್ತಾರೆ, ಅಂದರೆ ಬ್ರಾಹ್ಮಣರಾಗಿರ್ತಾರೆ. ಆದರೆ ಅಂದರೆ 8ನೇ ವಯಸ್ಸಿನಲ್ಲಿ ಅವರು ಉಪನಯನ ಅಂದ್ರೆ ಅವರು ತಿರಸ್ಕಾರ ಮಾಡ್ತಾರೆ. ಬ್ರಾಹ್ಮಣ್ಸಲ್ಲಿ ಉಪನಯನ ಮಾಡ್ತಾರೆ. ನಾನು ಹುಟ್ಟಿನದನ್ರಿ ಲಿಂಗ ದಕ್ಷಿಣ ತೊಗೊಂಡೆ ಅಂತೇಳಿ ಅವರು ತಿರಸ್ಕಾರ ಮಾಡ್ತಾರೆ. ಮತ್ತು ಜಾತಕ ಮುನಿ ಅಂಥೇಳಿ ಒಬ್ಬ ಗುರುಗಳ ಹತ್ರ ಅವರು ಒಂದು ವಿದ್ಯೆಯನ್ನು ಪಡಿತಾರೆ. ಮತ್ತು ಅವರ ಕೊಡುಗೆ ಏನಪ್ಪ ಅಂದ್ರೆ ಕಾಯಕ ತತ್ವ, ಅಂದ್ರೆ ಯಾವುದೇ ಕೆಲಸ ಮಾಡ್ರಿ ನಿಷ್ಠೆಯನ್ನು ಮಾಡ್ಬೇಕಂತ ಹೇಳ್ತಾರೆ ಅವರು. ಅಂದ್ರೆ ಎಲ್ಲ ಧರ್ಮದಲ್ಲಿ ವೃತ್ತಿ ಧರ್ಮ ಅಂದರೆ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಹೇಳ್ತಾರೆ. ಮತ್ತು ಸ್ತ್ರೀಯರ ಸಮಾನತೆ ಅಂದ್ರೆ ಸ್ತ್ರೀಯರೇನ್ರಿ ಅವರಿಗೆ ಒಂದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಆ ಅನುಭವ ಮಂಟಪದಲ್ಲಿ 300ಕ್ಕಿಂತಲೂ ಹೆಚ್ಚಿನ ಶಿವಶರಣರಿರ್ತಾರೆ. ಶಿವಶರಣೆ ಹೆಣ್ಮಕ್ಳು ಒಂದು ಗಂಡು ಕೂಡ ಇರ್ತಾರೆ. ಅಂದ್ರೆ ಅಕ್ಕ ಮಾದೇವಿ ಆಗಲಿ, ಅಕ್ಕ ನಾಗಮ್ಮ ಆಗಲಿ, ಮತ್ತು ಐದಕ್ಕಿ ಲಕ್ಕಮ್ಮ ಆಗಲಿ, ಮುಕ್ತಾಯಕ್ಕ ಆಗಲಿ, ಈ ಥರ ಏನ್ರಿ ಸಾಕಷ್ಟು ಜನ ಏನ್ರಿ ಅವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಇರ್ತಾರೆ. ಅವ್ರದ್ದು ಅದೊಂದು ದೊಡ್ಡ ಕೊಡುಗೆ ಇದೆ ರೀ. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಅದ ರೀ. ಅದ್ರ ಬಿಟ್ಟೇನ್ರಿ ಜಾತಿ ನಿರ್ಮೂಲನೆ ಮಾಡ್ತಾರೆ. ಅಂದ್ರೆ 12ನೇ ಶತಮಾನದಲ್ಲಿ ಒಂದು ಜಾತಿ ಪದ್ಧತಿ ಭಾಳ ಇರ್ತಾರೆ ಎಲ್ಲ ಭಾರತದೆಲ್ಲೆಡೆ. ಅಲ್ಲದೇನ್ರಿ ಅವರು ಬಿಜ್ಜಳ ಆಸ್ಥಾನದಲ್ಲಿ ಒಂದು ಕರುಣಕಂತ ಇರ್ತಾರೆ. ಕರುಣಕಂತ ಕಾರ್ಕೂನಾಗ ಕೆಲಸ ಮಾಡ್ತಿರ್ತಾರೆ. ಕಾರ್ಕೂನಿಂದಾಗೇನ್ರಿ ಅವರು ಮಂತ್ರಿ ಪಟ್ಟಕ್ಕೆ ಹೋಗ್ತಾರೆ. ಬಹಳ ನಿಷ್ಠಾವಂತ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಅತ್ಯುನ್ನತ ಒಂದು ಉನ್ನತ ಹುದ್ದೆ ಹೋಗ್ತಾರೆ. ಮತ್ತು ಅವರು ಸಾಕಷ್ಟು ವಚನ ಹೇಳ್ರಿ ಸಾಮರ್ಥ್ಯದ ಬಗ್ಗೆ, ದೇಹದ ಬಗ್ಗೆ ಆಗಲಿ. ಅಂದ್ರೆ ಮರವು ಕಂಡರೆ ಸುತ್ತೂರಯ್ಯ, ಜಲವು ಕಂಡರೆ ಈಜುವರಯ್ಯ, ಬತ್ತಿದ ಜಲ ಒಣಗಿದ ಮರ ಕಂಡು ಮೆಚ್ಚದವರು ನಿಮ್ಮನೆಂತ ಮೆಚ್ಚುವರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವ ಅಂದ್ರೆ ಅವರು ಅಂಕಿತಾಮದರಿ ಪ್ರತಿಯೊಂದು ವಚನದಲ್ಲಿ ಏನವರು ಕೂಡಲ ಸಂಗಮ ಅಂತ ಹೇಳ್ತಾರ. ಮತ್ತು ಶ್ರೀಮಂತ ಮತ್ತು ಬಡವರ ಬಗ್ಗೆ ಅನಿಸ್ತಾ ಹೇಳ್ತಾರೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ, ನನ್ನ ದೇಹವೇ ದೇಗುಲ, ನನ್ನ ಕಾಲೇ ಕಂಬ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ತರ ಅಂದ್ರೆ ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಇಚ್ಛೆ ಪಟ್ಟರು ಅಂದ್ರೆ ಜಗಜ್ಯೋತಿ ಬಸವಣ್ಣವರು. ಈ ತರ ನನಗೆ ಶಬ್ಬೀರ್ ಅಹಮದ್ ದಲಾಯತ್ ಸರ್ ಆಗಲಿ ಮತ್ತು ಸೈಫುಲ್ ಡಾಂಗೆ ಸರ್ ಆಗಲಿ ನನ್ನ ಎಲ್ಲ ಮಿತ್ರರೊಳಗೇನ್ರಿ ನನ್ನನ್ನು ಮಾತನಾಡ ಕೊಟ್ಟದಕ್ಕಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಎಐಸಿಸಿ ಹ್ಯೂಮನ್ ರೈಟ್ಸ್ ಜನಸಂಪರ್ಕ ಆಫೀಸ್ನಲ್ಲಿ ಜಗತ್ತಿಗೆಲ್ಲ ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣ ಅವರ ಜಯಂತಿಯನ್ನು ಆಚರಿಸಲಾಯಿತು. ಇದರ ಉಸ್ತುವಾರಿಯನ್ನು ಶ್ರೀ ಶಬ್ಬೀರ್ ದಲಾಯತ್ ಅಹಮದ್ ಅವರು ವಹಿಸಿಕೊಂಡಿದ್ದರು ಮತ್ತು ಸೈಫುಲ್ ಡಾಂಗೆ ಸರ್ ಅವರು ವಹಿಸಿಕೊಂಡಿದ್ದರು. ಮತ್ತು ಇಲ್ಲಿ ನಡೆದ ಎಲ್ಲ ಕಾರ್ಯಕರ್ತರು ಖುಷಿಯಿಂದ ನಾವೆಲ್ಲರೂ ಕೂಡಿ ಬಸವಣ್ಣ ಜಯಂತಿಯನ್ನು ಆಚರಿಸಿದ್ವಿ. ಎರಡು ಮಾತನ್ನು ಬಸವಣ್ಣವರ ಬಗ್ಗೆ ವಕೀಲ್ ಸರ್ ಹೇಳಬೇಕೆಂದು ಕೇಳಿಕೊಳ್ತೇನೆ. ಕ್ರಿಸ್ತಕ 1132ರಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯವರ ಪುತ್ರರಾಗಿ ಬಸವಣ್ಣವರು ಜನಿಸ್ತಾರೆ. ಮಾದರಸ ಮತ್ತು ಮಾದಲಾಂಬಿಕೆಯವರಿಗೆ ಬಹಳಷ್ಟು ದಿನ ಅವರಿಗೆ ಮಕ್ಕಳು ಇರೋಂಗಿಲ್ಲ. ಅವರಿಬ್ಬರು ಸಹ ಅಂದರೆ ವೃಷಭ ಅಂದರೆ ಆಕಳ ಪೂಜೆ ಮಾಡ್ತಾರೆ.
ಅದರ ನಂತರ ಇವರು ಬಸವಣ್ಣವ್ರು ಜನಿಸ್ತಾರೆ. ಅವರು ವೈದಿಕ ಧರ್ಮಕ್ಕೆ ಸಂಬಂಧಪಟ್ಟಿರ್ತಾರೆ, ಅಂದ್ರೆ ಬ್ರಾಹ್ಮಣರಾಗಿರ್ತಾರೆ. ಆದ್ರೇನ್ರಿ 8ನೇ ವಯಸ್ಸಿನಲ್ಲಿ ಅವರು ಉಪನಯನ ಅಂದ್ರೆ ಅವರು ತಿರಸ್ಕಾರ ಮಾಡ್ತಾರೆ. ಬ್ರಾಹ್ಮಣ್ಸಲ್ಲಿ ಉಪನಯನ ಮಾಡ್ತಾರೆ. ನಾನು ಹುಟ್ಟಿನದೇನ್ರಿ ಲಿಂಗ ದಕ್ಷಿಣ ತಗೊಂಡೆ ಅಂತ ಹೇಳಿ ಅವರು ತಿರಸ್ಕಾರ ಮಾಡ್ತಾರೆ. ಮತ್ತು ಜಾತಕ ಮುನಿ ಅಂಥೇಳಿ ಒಬ್ಬ ಗುರುಗಳ ಹತ್ರ ಅವರು ಒಂದು ವಿದ್ಯೆಯನ್ನು ಪಡಿತಾರ. ಮತ್ತು ಅವರ ಕೊಡುಗೆ ಏನಪ್ಪ ಅಂದ್ರೆ ಕಾಯಕ ತತ್ವ, ಅಂದ್ರೆ ಯಾವುದೇ ಕೆಲಸ ಮಾಡ್ರಿ ನಿಷ್ಠೆಯನ್ನು ಮಾಡ್ಬೇಕಂತ ಹೇಳ್ತಾರೆ ಅವರು. ಅಂದ್ರೆ ಎಲ್ಲ ಧರ್ಮದಲ್ಲಿ ವೃತ್ತಿ ಧರ್ಮ ಅಂದರೆ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಹೇಳ್ತಾರೆ. ಮತ್ತು ಸ್ತ್ರೀಯರ ಸಮಾನತೆ ಅಂದ್ರೆ ಸ್ತ್ರೀಯರೇನ್ರಿ ಅವರಿಗೆ ಒಂದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಆ ಅನುಭವ ಮಂಟಪದಲ್ಲಿ 300ಕ್ಕಿಂತಲೂ ಹೆಚ್ಚಿನ ಶಿವಶರಣರಿರ್ತಾರೆ. ಶಿವಶರಣೆ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಕೂಡ ಇರ್ತಾರೆ. ಅಂದ್ರೆ ಅಕ್ಕ ಮಾದೇವಿ ಆಗಲಿ, ಅಕ್ಕ ನಾಗಮ್ಮ ಆಗಲಿ, ಮತ್ತು ಐದಕ್ಕಿ ಲಕ್ಕಮ್ಮ ಆಗಲಿ, ಮುಕ್ತಾಯಕ್ಕ ಆಗಲಿ, ಈ ಥರ ಏನ್ರಿ ಸಾಕಷ್ಟು ಜನ ಏನ್ರಿ ಅವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಇರ್ತಾರೆ. ಅವ್ರದ್ದು ಅದೊಂದು ದೊಡ್ಡ ಕೊಡುಗೆ ಇದೆ ರೀ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಅದ ರೀ. ಅದು ಬಿಟ್ಟೇನ್ರಿ ಜಾತಿ ನಿರ್ಮೂಲನೆ ಮಾಡ್ತಾರೆ. ಅಂದ್ರೆ 12ನೇ ಶತಮಾನದಲ್ಲಿ ಒಂದು ಜಾತಿ ಪದ್ಧತಿ ಭಾಳ ಇರ್ತಾರೆ ಎಲ್ಲ ಭಾರತದೆಲ್ಲೆಡೆ. ಅಲ್ಲದೇನ್ರಿ ಅವರು ಬಿಜ್ಜಳ ಆಸ್ಥಾನದಲ್ಲಿ ಒಂದು ಕರುಣಕಂತ ಇರ್ತಾರೆ. ಕರುಣಕಂತ ಕಾರ್ಕೂನಾಗ ಕೆಲಸ ಮಾಡ್ತಿರ್ತಾರೆ. ಕಾರ್ಕೂನಿಂದಾಗೇನ್ರಿ ಅವರು ಮಂತ್ರಿ ಪಟ್ಟಕ್ಕೆ ಹೋಗ್ತಾರೆ. ಬಹಳ ನಿಷ್ಠಾವಂತ ಕೆಲಸ ಮಾಡ್ತಾರ. ಅದಕ್ಕಾಗಿ ಅತ್ಯುನ್ನತ ಒಂದು ಉನ್ನತ ಹುದ್ದೆ ಹೋಗ್ತಾರೆ. ಮತ್ತು ಅವರು ಸಾಕಷ್ಟು ವಚನ ಹೇಳ್ರಿ ಸಾಮರ್ಥ್ಯದ ಬಗ್ಗೆ, ದಯದ ಬಗ್ಗೆ ಆಗಲಿ. ಅಂದ್ರೆ ಮರವು ಕಂಡರೆ ಸುತ್ತೂರಯ್ಯ, ಜಲವು ಕಂಡರೆ ಈಜುವರಯ್ಯ, ಬತ್ತಿದ ಜಲ ಒಣಗಿದ ಮರ ಕಂಡು ಮೆಚ್ಚದವರು ನಿಮ್ಮನೆಂತ ಮೆಚ್ಚುವರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವ ಅಂದ್ರೆ ಅವರು ಅಂಕಿತಾಂಬದಲ್ಲಿ ಪ್ರತಿಯೊಂದು ವಚನದಲ್ಲಿ ಏನವರು ಕೂಡಲ ಸಂಗಮ ಅಂತ ಹೇಳ್ತಾರ. ಮತ್ತು ಶ್ರೀಮಂತ ಮತ್ತು ಬಡವರ ಬಗ್ಗೆ ಅನಿಸ್ತಾ ಹೇಳ್ತಾರೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ, ನನ್ನ ದೇಹವೇ ದೇಗುಲ, ನನ್ನ ಕಾಲೇ ಕಂಬ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ತರ ಅಂದ್ರೆ ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಇಚ್ಛೆ ಪಟ್ಟರು ಅಂದ್ರೆ ಜಗಜ್ಯೋತಿ ಬಸವಣ್ಣವರು. ಈ ತರ ನನಗೆ ಶಬೀರ್ ಅಹಮದ್ ಡಾಲಾಯ್ ಸರ್ ಆಗಲಿ ಮತ್ತು ಸೈಫನ್ ಡಾಂಗೆ ಸರ್ ಆಗಲಿ ನನ್ನ ಎಲ್ಲ ಮಿತ್ರರೊಳಗೇನ್ರಿ ನನ್ನನ್ನು ಮಾತನಾಡ ಕೊಟ್ಟದಕ್ಕಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು, ನೋವು, ಕಷ್ಟ, ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಟಿ.ಆರ್. ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಗುರೂಜಿಯವರು ಪೂಜಾ ವಿಧಾನಗಳಿಂದ 100% ಪರಿಹಾರ ತಿಳಿಸುತ್ತಾರೆ. ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶಿ ಪ್ರಯಾಣ, ವಶೀಕರಣ, ಡೈವೋರ್ಸ್, ಕೋರ್ಟ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಎಲ್ಲಾದ್ರೂ ಹೋಗ್ಬೇಡ, ಏನಾದ್ರೂ ಮಾಡ್ಕೋಬೇಡ ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ಒಂದೊಳ್ಳೆ ಜಾಬ್ ಆಪರ್ಚುನಿಟಿ ಇರಲಿಲ್ಲ. ಜಾಬ್ ಸಿಕ್ಕಿದ್ರು ಅದರಲ್ಲಿ ವರ್ಕ್ ಮಾಡಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಆಗ ನಾನು ನನ್ನ ತಾಯಿ ಜೊತೆ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಅವ್ರನ್ನ ಮೀಟ್ ಮಾಡಿದೆ. ಅವರು ನನ್ನ ಜಾತಕ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು. ನಾನು ಅದನ್ನು ಫಾಲೋ ಮಾಡಿದೆ. ಈಗ ನನ್ನ ಲೈಫು ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ. ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ. ಗುರೂಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ. ಮನೆಯಲ್ಲಿ ನೆಮ್ಮದಿ ಇರ್ಲಿಲ್ಲ. ಯಾವಾಗ್ಲೂ ಮಗ ಸೊಸೆ ಜಗಳನೇ ಆಡ್ತಿದ್ರು. ನಮ್ಗಂತೂ ಒಂದ್ ಪೈಸಾ ಮರ್ಯಾದೆನೂ ಕೊಡ್ತಿರ್ಲಿಲ್ಲ. ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು. ಜನ ನಮ್ಮನ್ನ ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಯಾವಾಗಪ್ಪ ಈ ಸಮಸ್ಯೆ ಬಗೆಹರುತ್ತೆ ಅನ್ಕೊಂಡಿದೆ. ಆ ದೇವಸ್ಥಾನ, ಈ ದೇವಸ್ಥಾನ, ಆ ಜ್ಯೋತಿಷ್ಯ ಇಲ್ಲ, ಈ ಜ್ಯೋತಿಷ್ಯ ಇಲ್ಲ, ಎಲ್ಲಾ ಕಡೆ ದುಡ್ಡು ಸುರಿದು ಸಾಕಾಯ್ತು ನನ್ಗೂ. ಆದ್ರೆ ಈ ಸಮಸ್ಯೆನೇ ಬಗೆಹರಿತಿರ್ಲಿಲ್ಲ. ಎಲ್ವೇನ್ರಿ? ಗುರೂಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಗುರೂಜಿ ಅವ್ರು ಹೇಳಿದ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ವಿ. ಮಾಡಿ ಮುಗಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ವಿ. ಗುರೂಜಿಯವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 100% ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ.ಆರ್. ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.